ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ನಾನು ಸಂಜಯ್ ಕುಮಾರ್ ಪಟ್ಟಣ್ಕರ್, ಸರ್ಕಾರಿ ವಿಜ್ಞಾನ ಕಾಲೇಜು ಬೆಂಗಳೂರು. ಮ್ಯಾಥಮೆಟಿಕ್ಸ್ ಪೇಪರ್ 7ರಲ್ಲಿ ಮೊದಲನೆಯ ಭಾಗ, ದಟ್ ಈಸ್ ಲೀನಿಯರ್ ಆಲ್ಜಿಬ್ರಾ. ಐ ಆಮ್ ಟೇಕಿಂಗ್ ದಟ್ ಪಾರ್ಟ್. ಟಿಲ್ ಟುಡೇ ವಿ ಕಂಪ್ಲೀಟೆಡ್ 10 ಸೆಷನ್ಸ್. ಇವತ್ತು ಮಾಡ್ತಾ ಇರೋದು 11th ಸೆಷನ್ ಆಫ್ ಲೀನಿಯರ್ ಆಲ್ಜಿಬ್ರಾ. 10th ಸೆಷನಲ್ಲೇ ಮ್ಯಾಟ್ರಿಕ್ಸ್ ಇಂದ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಫೈಂಡ್ ಔಟ್ ಮಾಡಿದ್ದೆವು ಅಲ್ವಾ? ಅದರಲ್ಲಿ 2 ಟೈಪ್ ಎಕ್ಸಾಂಪಲ್ ನೋಡಿದ್ದೆವು. 2 ಟೈಪಲ್ಲಿ ಮೊದಲೇ ಟೈಪ್ ಯಾವುದು? ದ ಫಸ್ಟ್ ಟೈಪ್ ಈಸ್ ವಾಟ್? ಯೂಸಿಂಗ್ 2 ಸ್ಟ್ಯಾಂಡರ್ಡ್ ಬೇಸಿಸ್. ಸ್ಟ್ಯಾಂಡರ್ಡ್ ಬೇಸಿಸ್ ಅಂದರೆ ಯಾವುದು? ಯೂನಿಟ್ ವೆಕ್ಟರ್ಸ್ ಈಸ್ ಅ ಫಸ್ಟ್ ಟೈಪ್ ಎಕ್ಸಾಂಪಲ್. ಸೆಕೆಂಡ್ ಟೈಪ್ ಈಸ್ ವಾಟ್? ಒನ್ ಈಸ್ ಸ್ಟ್ಯಾಂಡರ್ಡ್ ಬೇಸಿಸ್, ಐ ಮೀನ್ ಯೂನಿಟ್ ವೆಕ್ಟರ್ಸ್. ದ ನೆಕ್ಸ್ಟ್ ಒನ್ ಈಸ್ ದ ಜನರಲ್. ಜನರಲ್ ಮೀನ್ಸ್ ಅದು ಬೇಸ್ ಆಗೇ ಇರುತ್ತೆ, ಬಟ್ ಬೇರೆ ಯೂನಿಟ್ ವೆಕ್ಟರ್ಸ್ ಆಗಿರಲ್ಲ. ಇನ್ ಥರ್ಡ್ ಟೈಪ್, both bases are not unit vectors. Okay, let me start. Let me take first example. The linear transformation is t from v2r to v3r defined by t of xy is equal to x plus y comma x comma 3x y. ಈ ಲೀನಿಯರ್ ಟ್ರಾನ್ಸ್ಫರ್ ಜೊತೆಗೆ 2 ಬೇಸಿಸ್ ಕೊಟ್ಟಿದೆ. ದಿಸ್ ಇಸ್ ಫಸ್ಟ್ ಬೇಸ್, ಐ ವಿಲ್ ಕಾಲ್ ಇಟ್ ಆಸ್ b1, and this is the second base, I will call it as b2. What we have to find out? We have to find out a matrix of this linear transformation. ಮ್ಯಾಟ್ರಿಕ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಇವಾಗ ಮ್ಯಾಟ್ರಿಕ್ಸ್ ಹೇಗಿರುತ್ತೆ ಅನ್ನೋದು ಇವಾಗಲೇ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ? ಕೋಡೊಮೇನ್ v3r ಅಂದರೆ 3 ಕಾಲಮ್ಸ್ ಇರುತ್ತೆ. ಡೊಮೇನ್ ಇಸ್ v2r ಅಂದರೆ 2 rows. 3 rows, 2 columns. 3 rows, 2 columns. Okay, check ಮಾಡೋಣ. We'll check it whether we get the same or not. ಫಸ್ಟ್ ಸೆಟ್ ಅನ್ನ b1 ಅಂತ ಹೇಳ್ತೀನಿ, ಸೆಕೆಂಡ್ ಸೆಟ್ ಅನ್ನ b2 ಅಂತ ಹೇಳ್ತೀನಿ. ಬೋತ್ ಆರ್ ದಿ ಬೇಸಿಸ್ ಆಫ್ v2r and v3r ರೆಸ್ಪೆಕ್ಟಿವ್ ಅಂದ್ರೆ b1 for v2r, b2 for v3r. t of xy is equal to what we have? x plus y comma x comma 3x minus y. ಫಸ್ಟ್ ವೆಕ್ಟರ್ ತಗೊಳ್ತೀನಿ 1 1. ಲಿಸನ್ ಟು ಮೈ ವರ್ಡ್ಸ್ ವಿತ್ ಫುಲ್ ಅಟೆನ್ಷನ್ ಮೈ ಡಿಯರ್ ಸ್ಟೂಡೆಂಟ್ಸ್. x ಪ್ಲೇಸ್ ಅಲ್ಲಿ 1 ತಗೊಳ್ಳಿ, y ಪ್ಲೇಸ್ ಅಲ್ಲಿ 1 ತಗೊಳ್ಳಿ. x ಪ್ಲಸ್ y, 1 ಪ್ಲಸ್ 1 2, x 1, 3x minus y, x ವ್ಯಾಲ್ಯೂ 1 ಇದೆ, 3 minus 1 is 2 ಓವರ್. ಸೆಕೆಂಡ್ ಅಲ್ಲೇ 3 1, ಸೆಕೆಂಡ್ ವೆಕ್ಟರ್ ಇಸ್ 3 1. x ಪ್ಲೇಸ್ ಅಲ್ಲಿ 3 ತಗೊಳ್ಳಿ, y ಪ್ಲೇಸ್ ಅಲ್ಲಿ 1 ತಗೊಂಡಾಗ ಏನ್ ಬರುತ್ತೆ? 4 3 8. Now we have to express the vector 2 1 2 as a linear combination of b2. That means I have to multiply the first vector by scalar, second vector by scalar, and third vector by a scalar and summing. So ನಾನು ಏನು ಮಾಡಿದ್ದೀನಿ? c1 ಫಸ್ಟ್ ವೆಕ್ಟರ್ ಜೊತೆ c1, ಸೆಕೆಂಡ್ ವೆಕ್ಟರ್ ಜೊತೆ c2, ಥರ್ಡ್ ವೆಕ್ಟರ್ ಜೊತೆ c3 ಮಲ್ಟಿಪ್ಲೈ ಮಾಡಿಬಿಟ್ಟು ಆ್ಯಡ್ ಮಾಡಿದ್ದೀನಿ. The next step is grouping. That means first element of first bracket is added to the first element of second bracket plus the first element of third bracket. That gives what? c1 plus c2 plus c3. ಅದೇ ರೀತಿಯಾಗಿ ಸೆಕೆಂಡ್ ಎಲಿಮೆಂಟ್ ಬರಬೇಕಾದ್ರೆ ಸೆಕೆಂಡ್ ಎಲಿಮೆಂಟ್ ಆಫ್ ಫಸ್ಟ್ ಬ್ರಾಕೆಟ್ plus second element of second bracket plus second element of third bracket. So that gives c1 plus c2. Similarly, the third element of first bracket plus third element of second bracket, third element of last bracket. So what will give? We get c1. ಇವಾಗ ಇಕ್ವೇಟ್ ಮಾಡಿ ಸಾಲ್ವ್ ಮಾಡಿದಾಗ c1 ವ್ಯಾಲ್ಯೂ ಗೊತ್ತಾಗುತ್ತೆ 2, c2 ವ್ಯಾಲ್ಯೂ ಗೊತ್ತಾಗುತ್ತೆ -1, c3 ವ್ಯಾಲ್ಯೂ ಗೊತ್ತಾಗುತ್ತೆ c1. ಅದೇ ರೀತಿಯಲ್ಲೇ we have to take 4 3. We have to express 4 3 8 as a linear combination. Now we have to express
4, 3, 8. Listen to me. We have to express 4, 3, 8 as a linear combination of B2. Linear combination of B2. Oh, I'm sorry. Here it should be 4. Okay. 4, 3, 8. We have to express 4, 3, 8. We have to express 4, 3, 8 as a linear combination of B2. Only thing is we have to change the scalars. ನಮ್ಗೆ ಗೊತ್ತಿದೆ. We can form various linear combination using one set of vectors. Okay, ಅಂದ್ರೆ ವೆಕ್ಟರ್ ಸೆಟ್ ಒಂದೇ ಇರುತ್ತೆ. ಲೀನಿಯರ್ ಕಾಂಬಿನೇಷನ್ ನಿಮ್ಗೆ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ಲೀನಿಯರ್ ಕಾಂಬಿನೇಷನ್ಸ್ ಅನ್ನ ಫಾರ್ಮ್ ಮಾಡ್ಬೋದು. ಓನ್ಲಿ ಥಿಂಗ್ ಇಸ್ ಲೀನಿಯರ್ ಕಾಂಬಿನೇಷನ್ ಫಾರ್ಮ್ ಮಾಡಬೇಕಾದ್ರೆ ಏನ್ ಮಾಡಬೇಕಾಗುತ್ತೆ, ವಿ ಹ್ಯಾವ್ ಟು ಚೇಂಜ್ ದಿ ಸ್ಕೆಲರ್. ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, in place of C1 I will take D1, in place of C2 I will take D2, in place of C3 I will take D3. Okay, and we have to follow the same procedure what I followed in the previous step. Okay, ಅಂದ್ರೆ D1 plus D2 plus 3 D1 plus D2 ಬರುತ್ತೆ. ಇಲ್ಲಿ ನೋಡಿ C1 plus C2 plus C3 ಬಂದಿದೆ, ಇಲ್ಲಿ D1 plus D2 plus D3 ಬಂದಿದೆ. Here C1 plus C2 plus C3, here D1 plus D2 plus D3. Second is what? C1 plus C2, here D1 plus D2, comma C1, here D1, and equating to the left hand side. So left hand side equate ಮಾಡಿದಾಗ what you'll get, D1 plus D2 plus D3. I'm sorry, this is what for D1 plus D2 3, here also the same, 4. D1 plus D2 is D1 plus D2 plus D3 is 4, D1 plus D2 is 3, and D1 is 8. The last one is what you'll get. ಇದನ್ನು ಸಾಲ್ವ್ ಮಾಡಿದಾಗ ವ್ಯಾಲ್ಯೂಸ್ ಗೊತ್ತಾಗುತ್ತೆ. ಆಸ್ ಐ ಸೆಡ್, ಎಷ್ಟು ಹೇಳಿ 3 ರೋಸ್ ಬೇಕು. V3R2 ಇದು ರೋ ಇಂಡಿಕೇಟ್ ಆಗುತ್ತೆ ಅಂತ ಹೇಳಿದ್ದೆ. ಹೌ ಮೆನಿ ರೋಸ್? 3 ರೋಸ್. ವಿ ಸಿ 3 ರೋಸ್, ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, and 2 columns. C1 ಅಂದ್ರೆ C1 C2 in the first column, D1 D2 in the second column. This completes the solution of the example. Now find the linear transformation. Now ಈ ಎಕ್ಸಾಂಪಲ್ ಅಲ್ಲೇ ಏನ್ ಮಾಡಬೇಕಾಗುತ್ತೆ, we have to get a linear transformation using what? Matrix. Using what? Matrix. Let us work out this example. We know that unit vectors, remember this point, my dear friends, unit vectors are always the best friend of basis. That means they are the standard basis of a vector space over a field F. This statement is very, very, very important. Always remember, ಯಾವುದು? Unit vectors are the standard basis of a vector space over a field F. Since V2 are one set of unit vector, V3 are another set of unit vector, V2 are ಅಂದ್ರೆ 2 unit vectors ಇರಬೇಕು. 1 0 0 1. V3 are meant 3 unit vectors. First unit vector, second unit vector, third unit vector. Okay, the first unit vector with respect to V2R, and the second one is what? The second B2 with what? V3R. ಹಾಗಾದ್ರೆ since A is of order, ಇದು ಕಾಲಮ್ ಅಲ್ಲಿ, ಇದು ರೋದಲ್ಲಿ ಬರುತ್ತೆ, ಇದು ಕಾಲಮ್ ಅಲ್ಲಿ ಬರುತ್ತೆ, ಅಂದ್ರೆ 3 rows 2 columns ಇರಬೇಕು. A should have, I mean, the matrix A is of order 3 into 2 means 3 rows 2 columns. 3 rows 2 columns. Okay, right. Now we'll form a transformation. This basically transformation. We have to find out the linear transformation of this mapping. First unit vector T of 1 0. I have to express this vector as a linear combination. I have to express
T of 1, 0 as a linear combination of B2. Listen to my words. I have to express T of 1, 0 as a linear combination of B2 using what? Using the matrix. Since we have three unit vectors, therefore we have to take, I have to multiply the first unit vector with -1, second unit vector with 2, and the last unit vector with 1. -1, 2, 1. After simplification, we get -1, 2, 1. Similarly, I will take second unit vector. Similarly, I will take second unit vector, that is 0, 1. Again expressing this one as a linear combination of B2 using the matrix. I mean scalars. In the matrix we see scalars. What I have to do? I have to multiply this vector by 0, this vector by 0, and this vector by what? 3. After simplification, we get 0, 0, 3. First part, our first part of the job is over. Now we have to find out linear transformation using these two results. To form a linear, to, to get a linear transformation or to form a linear transformation, we have to see the domain. V2R. V2R means two elements. Let X ordered pair XY belongs to V2R. Now I have to express XY as a linear combination of XY as a linear combination of what? B1. ಇದು ತುಂಬಾ ಈಸಿ ಆಗಿದೆ ಯಾಕೆಂದ್ರೆ ಯೂನಿಟ್ ವೆಕ್ಟರ್ ಸಿನ್ಸ್ ದೇ ಆರ್ ಯೂನಿಟ್ ವೆಕ್ಟರ್ಸ್ ಇಟ್ ಈಸ್ ವೆರಿ ಈಸಿ ಟು ರೈಟ್ ಲೀನಿಯರ್ ಕಾಂಬಿನೇಷನ್ ಸೊ I will express the vector, listen to my words, I will express the vector xy as a linear combination using the elements of B1. Since we want linear transformation, therefore we are happy to operate t on both sides. Operating t on both sides, replacing the values of t of 1 comma 0 and t of 0 comma 1, we get this step, and I have to multiply each element by x of first and each element of the second one, that is 0, 0, 3 by y, and adding means first with first, second with second, third with third. We get a linear transformation. This completes the solution of the example. Okay, now I'll move to the next example. Find a linear transformation of this matrix with respect to. Interesting. In the first example, we see only unit vectors. In the second example, we see different bases. ಅಲ್ಲಿ ಮೊದಲೇ ಎಕ್ಸಾಂಪಲ್ ಅಲ್ಲಿ ಯೂನಿಟ್ ವೆಕ್ಟರ್ಸ್ ಕೊಟ್ಟಿದ್ದೆ. ಈ ಸೆಕೆಂಡ್ ಎಕ್ಸಾಂಪಲ್ ಅಲ್ಲಿ what we have other than unit vectors. First one is this and this is second one. ಅಂದ್ರೆ 1 2 3 ಅಂದ್ರೆ V3R, 1 2 ಅಂದ್ರೆ V2R. ಇವಾಗ ಹೇಗಾಗುತ್ತೆ ಮ್ಯಾಪಿಂಗ್? T is a mapping 1 2 3 ಅಂದ್ರೆ V3R to what? V2R. So first part is over. Now we have to get a condition of this mapping. See that it should satisfy linear transformation. Okay. Now let me check. Let me solve this example. V3R to V2R over. First base as B1, second base as B2. Now I have to express 120, I mean T of 120 as a linear combination of B2 using matrix. Interesting. Since we have only two vectors, if I take row wise, it is not useful. We have to take only column wise. That means
ಇಲ್ಲಿ ಎರಡು ಎಲಿಮೆಂಟ್ ಇದೆ, ಆದ ಕಾರಣ ರೋ ತಗೊಂಡ್ರೆ ಇಫ್ ಐ ಟೇಕ್ ರೋಸ್ ಇಟ್ ಇಸ್ ಆಫ್ ನೋ ಯೂಸ್, ಐ ಹ್ಯಾವ್ ಟು ಟೇಕ್ ಕಾಲಮ್ ವೈಸ್. ಅಂದ್ರೆ ಫಸ್ಟ್ ವೆಕ್ಟರ್ ಅನ್ನ -1 ಇಂದ ಮಲ್ಟಿಪ್ಲೈ ಮಾಡಿ, ಸೆಕೆಂಡ್ ವೆಕ್ಟರ್ ಇನ್ನ 1 ಇಂದ ಮಲ್ಟಿಪ್ಲೈ ಮಾಡಿ. ಓಕೆ, multiplying first vector by -1 and second vector by 1 and simplifying. Similarly the second vector ಯಾವುದು 0 -1 0, t of 0 -1 0 ಏನ್ ಮಾಡ್ಬೇಕು ಹೇಳಿ, I have to express this one as a linear combination of b2. ಅಂದ್ರೆ ಇವಾಗ what I have to do, I have to multiply this one with 2 and this one with what, 0 2 0, simplifying we get 0. Similarly we have to take the last one also, ಯಾವುದು t of 1 -1 1. So the first part of the job is over. The first part of the job is over. The first part of the job is over. That is this part. First part of the job is over now. Now I'll move to the last part, that means getting linear transformation. To get linear transformation, V3R. V3R means 3 elements ಬೇಕು, x, y, z. Let xyz belongs to V3R. Expressing xyz as a linear combination of B1. ಅಂದ್ರೆ ಪ್ರತಿ ಒಂದು ವೆಕ್ಟರ್ ಅನ್ನ ಸ್ಕೇಲಾರ್ ಇಂದ ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಆಡ್ ಮಾಡ್ಕೊಳ್ಬೇಕು. ಫಸ್ಟ್ ವೆಕ್ಟರ್ 1 2 0 ವಿತ್ ಎ, ಸ್ಕೇಲಾರ್ ಯಾವ್ದು ಬೇಕಾದ್ರೂ ತಗೊಳ್ಳಿ, C1 C2 C3 ತಗೊಳ್ಳಿ, ಎ ಬಿ ಸಿ ತಗೊಳ್ಳಿ, ಆಸ್ ಯು ವಿಶ್. ಸೊ ಲೆಟ್ ಮಿ ಟೇಕ್ ಎ ಬಿ ಸಿ ನೌ. I will multiply this one with A, this one with B, and this one with C, and adding and grouping. Group ಮಾಡಿ equate ಮಾಡಿದಾಗ, that means A plus C is equated to X, 2A minus B is equated to 2A minus B is equated to Y, 2A minus B is equated to Y, and next one is what? 2A minus B minus C is equated to Y, and finally C is equated to Z. And solving, we get the value of A, B, and C. Okay, now we have to substitute the value of A, B, C where? We have to substitute the value of A, B, C here, and operating t both side because we want linear transformation. Substitute ಮಾಡಿ simplify ಮಾಡಿದಾಗ ಕೊನೆಗೆ what we get a linear transformation. We solved all type of examples. I hope you got it. ನಿಮ್ಗೆ ಅರ್ಥ ಆಗಿರ್ಬೋದು. ಅರ್ಥ ಆಗಿದ್ರೆ ತುಂಬಾ ಸಂತೋಷ ಆಗುತ್ತೆ. Thank you. Stay home, be happy, be safe, keep studying.